ಈಗ ಮಾನ್ಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಪ್ರಶಾಂತ್ ಕುಮಾರ್ ತಾಕೂರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಈಗ ಸಭೆ ಮುಗಿದಿದೆ. ಕೇಂದ್ರ ಗೃಹ ಸಚಿವರ ಜೊತೆಗೂ ಸಹ ಅಂದರೆ ಗೃಹ ಸಚಿವಾಲಯದ ಜೊತೆಗೂ ಸಭೆ ಮುಗಿದಿದೆ. ಈಗ ಒಂದು ಸಿವಿಲ್ ಡಿಫೆನ್ಸ್ನ ಮಾಕ್ ಡ್ರಿಲ್ಸ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಇದು ಬೆಂಗಳೂರಲ್ಲಿ, ರಾಯಚೂರಲ್ಲಿ ಹಾಗೂ ಕಾರವಾರದಲ್ಲಿ. ರಾಯಚೂರಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇರೋ ಕಾರಣ, ಕೈಗಾದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದ್ರಿಂದ, ಮತ್ತು ಬೆಂಗಳೂರು ಭಾಳ ಪ್ರಮುಖವಾದ ನಗರ ಅನ್ನೋದ್ರಿಂದ ಇದು 3 ಕಡೆ ಮಾಕ್ ಡ್ರಿಲ್ ಮಾಡೋಕ್ಕೆ ಆದೇಶ ಕೊಟ್ಟಿದ್ದಾರೆ. ಈ ಮಾಕ್ ಡ್ರಿಲ್ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗ ಮತ್ತೊಂದು ಸಭೆಯಲ್ಲಿ ನಿರ್ಧಾರ ಮಾಡಿ ಮಾಧ್ಯಮಗಳಿಗೆ ತಿಳಿಸ್ತವೆ. ನಾಳೆ ನಡೆಯುವಂಥ ಮಾಕ್ ಡ್ರಿಲ್ಲಲ್ಲಿ ಸೈರನ್ಗಳು ಅಳವಡಿಸಿದಾಗ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಅಂದರೆ ಏರ್ ರೈಡ್ ವಾರ್ನಿಂಗ್ ಅಂತ. ಈಗ ಅದನ್ನ ಗೃಹ ಸಚಿವಾಲಯ, ಕೇಂದ್ರ ಗೃಹ ಸಚಿವಾಲಯ ಈಗ ನಮಗೆ 3 ಗಂಟೆಗೆ ಅದ್ರ ಬಗ್ಗೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ 3 ರೀತಿಯಾದ ಸೈರನ್ಗಳು ಇರ್ತವೆ. ಮೊದಲನೇ ಸೈರನ್ ವಾರ್ನಿಂಗ್ ಸೈರನ್ ಅಂತ ಇರುತ್ತೆ. 2ನೇ ಸೈರನ್ ಇನ್ ಟೈಮ್ಸ್ ಆಫ್ ಅಟ್ಯಾಕ್ ಅಂತ ಇರುತ್ತೆ. 3ನೇ ಸೈರನ್ ಕಾಲ್ ಆಫ್ ಅಂತ, ಅಂದರೆ ನಾರ್ಮಲ್ಸಿ ಬಂದಾಗ ಮಾಡ್ತಕ್ಕಂಥ ಸೈರನ್. ಆಗ ಯಾವ ರೀತಿ ಬ್ಲ್ಯಾಕ್ಔಟ್ ಮಾಡಬೇಕು, ಯಾವ ರೀತಿ ಎವಾಕ್ಯುವೇಟ್ ಆಗಬೇಕು, ಎಲ್ಲ ಮಾಹಿತಿಯನ್ನು ನಾಳೆ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ತಿಳಿಸ್ತೇವೆ. ಸಂಜೆ ಅಷ್ಟರಲ್ಲಿ ಮಾಧ್ಯಮಗಳಿಗೆ ಎಲ್ಲೆಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ, ಎಷ್ಟು ಸಮಯಕ್ಕೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.